ದೆಹಲಿಯಲ್ಲಿ ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರನ್ನ ರಾಜ್ಯಸಭಾ ಸದಸ್ಯರನ್ನ ಇಂದು ಸಂಜೆ ಸಭೆ ಕರೆದಿದ್ದಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಈಗಾಗಲೇ ಅನೇಕ ಚರ್ಚೆಗಳನ್ನು ಮಾಡಿದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಮತ್ತು ನಾನು ಕೂಡ ಪ್ರಧಾನಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ, ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದೇವೆ. ಯಾವುದೂ ಕೂಡ ಪ್ರತಿಕ್ರಿಯೆ ಬಂದಿಲ್ಲ ಇನ್ನೂ ಕೂಡ. ಮತ್ತು ಇದರ ಜೊತೆಯಲ್ಲಿ ರಾಜ್ಯದ ಅನೇಕ ಯೋಜನೆಗಳ ಬಗ್ಗೆ ಪ್ರಸ್ತಾವನೆಗಳು ಹೋಗಿದ್ದಾವೆ. ಅದರ ಬಗ್ಗೆ ಕೂಡ ನಮ್ಮ ರಾಜ್ಯದ ಪ್ರತಿನಿಧಿಗಳಲ್ಲಿ ಚರ್ಚೆ ಮಾಡಿ ಸಂಬಂಧಪಟ್ಟ ಸಚಿವರುಗಳ ಹತ್ರ ಮಾತಾಡಿ ಅದನ್ನು ಮಂಜೂರು ಮಾಡಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ನಾವು ಚರ್ಚೆ ಮಾಡೋರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹಿಂದೆ ಅಧಿಕಾರಿಗಳನ್ನು ದೆಹಲಿಯಲ್ಲಿ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳು ನಾನು ಎಲ್ಲ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇವೆ. ಅವರ ಸಹಾಯವನ್ನು ಕೂಡ ಪಡ್ಕೊಳ್ಬೋದು. ಹಾಗಾಗಿ ಇವತ್ತು 6 ಗಂಟೆಗೆ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಇದರ ಜೊತೆಯಲ್ಲಿ ಬಹುಶಃ ಸಂಪುಟದ ವಿಸ್ತರಣೆ ಬಗ್ಗೆ ಈಗಾಗಲೇ ಅವರು ಒಂದೆರಡು ರೌಂಡ್ಸ್ ಚರ್ಚೆ ಆಗಿದೆ ಹೈಕಮಾಂಡ್ನವ್ರ ಜೊತೆ. ಇವತ್ತು ಕೂಡ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಒಂದು ವೇಳೆ ಅದಾದರೆ ಅನುಮತಿ ಸಿಕ್ಕಿದ್ರೆ ಸಂಪುಟ ವಿಸ್ತರಣೆ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಖರ್ಗೆರವರು ಸಂಸತ್ನಲ್ಲಿ ಬರದ ಸಲುವಾಗಿ ಧ್ವನಿ ಎತ್ತದ ಮನವಿ ಏನಾದರೂ ಪಕ್ಷದಿಂದ ಆಗುತ್ತೆ ಸರ್ ಇವತ್ತು? ಅಲ್ಲ, ನಾವು ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೇವೆ. ಸದನದಲ್ಲಿ ಆದರೂ ಪ್ರಸ್ತಾಪ ಮಾಡ್ಬೋದು, ಅಥವಾ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರುಗಳಿಗೆ, ಗೃಹ ಸಚಿವರು, ಕೃಷಿ ಸಚಿವರು, ಅವ್ರ ಜೊತೆಯಲ್ಲಿ ಕೂಡ ಪ್ರತ್ಯೇಕವಾಗಿ ಅವರು ಮಾತಾಡ್ಬೋದು. ಒಟ್ಟಾರೆ ನಮಗೆ ರಾಜ್ಯಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡೋದಕ್ಕೆ ನಾವು ಅವರಿಗೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇವೆ.